ಏಕಾಏಕಿ ನಗರಸಭೆ ಮುಂದೆ ಪಟಾಕಿ ಸಿಡಿಸೋ ಶಬ್ದ ಕೇಳಿದ ನಾಗರಿಕರಿಗೆ ಅಚ್ಚರಿಯೋ ಅಚ್ಚರಿ. ಯಾವುದೇ ಕಾರಣವಿಲ್ಲದೆ ಪಟಾಕಿ ಸಿಡಿಸುತ್ತಿರುವುದಾದರೂ ಯಾಕೆ ಎಂದು ತಿಳಿಯಲು ನಗರಸಭೆಯತ್ತ ಸಾರ್ವಜನಿಕರ ದಂಡೇ ಧಾವಿಸಿತ್ತು. ಆಗಲೇ ಸಾರ್ವಜನಿಕರಿಗೆ ಅರಿವಾಗಿದ್ದು, ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಗರಸಭೆಯಲ್ಲಿ ಚುನಾವಣೆ ನಡೆದಿದೆ ಎಂದು. ದಶಕಕ್ಕೂ ಹೆಚ್ಚು ಕಾಲದ ನಂತರ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಜೊತೆಗೆ ಅಧ್ಯಕ್ಷರ ನೇಮಕವಾಗಿದೆ. 10ನೇ ವಾರ್ಡಿನ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಸ್ಥಾಯಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಸ್ಥಾಯಿ ಸಮಿತಿ ನೇಮಕಕ್ಕೆ ಗಂಭೀರ ಚರ್ಚೆಗಳು ನಡೆಯುತ್ತಿದ್ದವು. ಮೊದಲು ಒಂದು ಪಟ್ಟಿ ಸಿದ್ಧಪಡಿಸಿ ಆ ಪಟ್ಟಿಯಂತೆ ಸ್ಥಾಯಿ ಸಮಿತಿ ನೇಮಿಸಬೇಕೆಂದು ಕೆಲ ಸದಸ್ಯರು ಪಟ್ಟು ಹಿಡಿದರೆ, ಅದಕ್ಕೆ ತಿರುಗೇಟು ನೀಡಿದ ಅಧ್ಯಕ್ಷ ಗಜೇಂದ್ರ ಮತ್ತೊಂದು ಪಟ್ಟಿ ಸಿದ್ಧಪಡಿಸಿದ್ದರು. ಆದರೆ ಉಭಯ ಪಟ್ಟಿಗಳಲ್ಲಿಯೂ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಪ್ರಸ್ತುತ ನಗರಸಭೆ ಅಧ್ಯಕ್ಷರು ಇಲ್ಲದ ಸಮಯದಲ್ಲಿಯೇ ಹಳೆಯ ಪಟ್ಟಿಯನ್ನು ಆಯ್ಕೆ ಮಾಡಿರುವ ಪೌರಾಯುಕ್ತರು ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ನಿಮಗೆಲ್ಲ ಗೊತ್ತಿದೆ, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಭೆ ಇತ್ತು. ಆ ಸಭೆಯಲ್ಲಿ ವಾರ್ಡ್ ನಂಬರ್ 10ರ ಸುಬ್ರಹ್ಮಣ್ಯಾಚಾರಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 22/7/2025 ನಾವು ಸಾಮಾನ್ಯ ಸಭೆಯನ್ನು ಕರೆದಿದ್ದು. ಆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ವಿಷಯವನ್ನು ಸಹ ಇಟ್ಟಿದ್ದು, ನಾವು ಮಂಡನೆ ಮಾಡಿದ್ದು. ಈ ಕುರಿತು ಬೆಳಿಗ್ಗೆ 11 ಗಂಟೆಗೆ ಆರಂಭವಾದ ಸಭೆ ಸಂಜೆ 7:30-8 ಗಂಟೆವರೆಗೂ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂಗೆ 11 ಜನ ಸದಸ್ಯರಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವಿರೋಧವಾಗಿ ಅನುಮೋದನೆ ಮಾಡಿದ್ದಾರೆ ಮತ್ತು ಅಧ್ಯಕ್ಷ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವು ಇವತ್ತು ಸಭೆಯನ್ನು ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಸರ್. ಇದರಲ್ಲಿ ಯಾವುದೇ ರೀತಿ ಕಾನೂನಿನ ತೊಡಕಾಗಲಿ, ಕಾನೂನು ವಿರೋಧವಾಗಿ ಮಾಡಿಲ್ಲ. ನಾವು ಎಲ್ಲ ಕಾನೂನು ಪ್ರಕಾರವಾಗಿ ಆಯ್ಕೆ ಮಾಡಿದ್ದೆ. ಯಾರಾದರೂ ಸದಸ್ಯರಿಗೆ ಇದರಿಂದ ಬಾಧಿತರಾಗಿದ್ದರೆ ಅವರು ಮುಂದೆ ಅಪೀಲ್ ಹೋಗೋಕ್ಕೆ ಅವಕಾಶ ಇದೆ. ಇವ್ರು ಮಾಡಿರೋ ತಪ್ಪಿದೆ, ಸರಿ ಇಲ್ಲ ಅಂತ ಹೇಳಿದ್ರು ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತೊಗೊಬೋದು ಅಥವಾ ಮತ್ತೊಂದು ಮಾಡ್ಬೋದು. ಹಾಗಾಗಿ ನಾವೆಲ್ಲ ಮಾಡಿರೋದು ಸರಿ ಇದೆ ಸರ್, ಕಾನೂನು ಪ್ರಕಾರನೇ ಮಾಡಿದ್ದೀವಿ. ಸುಬ್ರಹ್ಮಣ್ಯಾಚಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಅವರ ಬೆಂಬಲ ಬಿಜೆಪಿಗೆ ಇತ್ತು. ಮತ್ತೊಬ್ಬ ಪಕ್ಷೇತರ ಸದಸ್ಯ ನಗರಸಭೆ ನಿಕಟಪೂರ್ವ ಅಧ್ಯಕ್ಷ ಆನಂದ್ ರೆಡ್ಡಿ ಕಾಂಗ್ರೆಸ್ ಸದಸ್ಯರಾಗಿ ಆಯ್ಕೆಯಾಗಿ ಬಿಜೆಪಿ ಬೆಂಬಲಿಸಿದ ಸತೀಶ್, ಬಿಜೆಪಿ ಸದಸ್ಯ ಎಬಿ ಮಂಜುನಾಥ್ ಸೇರಿದಂತೆ ಇತರರು ಪ್ರಸ್ತುತ ಸ್ಥಾಯಿ ಸಮಿತಿ ಸದಸ್ಯರಾಗಿ ನೇಮಕವಾಗಿದ್ದು, ಇವರಿಗೆ ಕಾಂಗ್ರೆಸ್ ಸದಸ್ಯರು ಪರೋಕ್ಷ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಸ್ಥಾಯಿ ಸಮಿತಿಯಲ್ಲಿ 5 ಸದಸ್ಯ ಬಲ ಹೊಂದಿದ್ದ ಕಾಂಗ್ರೆಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ಪ್ರಯತ್ನವನ್ನು ಮಾಡದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಇಂದು ಬೆಳಿಗ್ಗೆ ನಗರಸಭೆ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಭೆ ನಡೆಯುವ ವೇಳೆ ಕಾಂಗ್ರೆಸ್ ಸದಸ್ಯ ಅಫ್ಸಲ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದು, ಇವರ ಮನವೊಲಿಸಿ ನಾಮಪತ್ರ ಸಲ್ಲಿಸದಂತೆ ಮಾಡುವಲ್ಲಿ ಕಾಂಗ್ರೆಸ್ ಸದಸ್ಯರೇ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾಡಿಕೊಂಡಿದ್ದ ಒಳ ಒಪ್ಪಂದದಂತೆ ಹಳೆಯ ಪಟ್ಟಿಯಂತೆ ಸದಸ್ಯರ ನೇಮಕ ಮತ್ತು ಎಲ್ಲರ ಸಹಕಾರದೊಂದಿಗೆ ಅಧ್ಯಕ್ಷರ ಆಯ್ಕೆ ನಡೆದಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸುಮಾರು ವರ್ಷಗಳಿಂದ ಸ್ಥಾಯಿ ಸಮಿತಿ ಸ್ವಲ್ಪ ನೆನೆಗುದ್ದಿಗೆ ಬಿದ್ದಿತ್ತು. 12 ವರ್ಷದಿಂದ ಮೊನ್ನೆ ಮೀಟಿಂಗಲ್ಲಿ ಅಜೆಂಡಾ ಪಾಸ್ ಮಾಡಿ ಎಲ್ಲ ಸದಸ್ಯರು 31 ಜನ ಸದಸ್ಯರು ಒಪ್ಕೊಂಡು ಅದರಲ್ಲಿ 11 ಜನ ಸದಸ್ಯರು ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸ್ಥಾಯಿ ಸಮಿತಿ. ಅದಕ್ಕೆ ನಮ್ಮ ಸಂಸದರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಬಾಬು ಅವರು, ಹಿರಿಯ ಸದಸ್ಯರು ರಫೀಕ್ ಸಾಹೇಬರು ಎಲ್ಲ ಸ್ವಲ್ಪ ಸಹಕಾರ ಕೊಟ್ಟಿರೋದ್ರಿಂದ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಸ್ಥಾಯಿ ಸಮಿತಿ. ಇನ್ನು ಮುಂದೆ ಅಲ್ಪ ಸಮಯ ತುಂಬ
ಕಡಿಮೆ ಇರೋದ್ರಿಂದ ನನ್ನ ಕೈಲಿ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಭರವಸೆ ಎಲ್ಲರಿಗೂ ಕೊಡ್ತೇನೆ. ಇದಕ್ಕೆ ಅನುಗುಣವಾಗಿ 10ನೇ ವಾರ್ಡಿನ ನನ್ನ ಆತ್ಮೀಯ ಮತ ಬಾಂಧವರಿಗೆ ತುಂಬ ಹೃದಯಗಳ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ನಮ್ಮ ವೀರ ನಾಗಣ್ಣವರು ಇದ್ದಾರೆ ನಮ್ಮ 10ನೇ ವಾರ್ಡ್ನಲ್ಲಿ. ತುಂಬ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಇದಕ್ಕೆ ಕಾರಣಕರ್ತರಾದ ಎಲ್ಲ ನಾಯಕರಿಗೂ, ನಮ್ಮ ಸ್ಥಾಯಿ ಸಮಿತಿ ಸದಸ್ಯರಿಗೂ, 11 ಜನ ಯಾರು ಒಂದು ಅಪ್ಲಿಕೇಶನ್ ಹಾಕದೆ ನನಗೆ ಅವಿರೋಧವಾಗಿ ಮಾಡಿದ್ದಾರೆ, ಅದಕ್ಕೆ ತುಂಬ ಹೃದಯಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ. ಇನ್ನು ನಿಯಮಗಳನ್ನು ಉಲ್ಲಂಘಿಸಿ ಸ್ಥಾಯಿ ಸಮಿತಿ ನೇಮಕವಾಗಿದೆ ಎಂದು ಆರೋಪಿಸಿ ನಗರಸಭಾ ಸದಸ್ಯ ಮಠಮಪ್ಪ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರತಿಭಟನೆ ನಡೆಸಿದ ಘಟನೆಯು ಇಂದು ನಗರಸಭೆಯಲ್ಲಿ ನಡೆಯಿತು. ಈ ಎಲ್ಲ ವಿರೋಧಗಳ ನಡುವೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಾಚಾರಿ ನೇಮಕವಾಗಿದ್ದು, ದಶಕದ ನಂತರ ನೇಮಕವಾದ ಸ್ಥಾಯಿ ಸಮಿತಿ ನಾಗರಿಕರ ಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ನಾಗರಿಕರು ಹಾರೈಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.